ಸ್ವಾಮಿ ಜನಗಳನ್ನ ಇವರು ಉದ್ಧಾರ ಮಾಡ್ತಾ ಇಲ್ಲ, ಹಾಳು ಮಾಡಕ್ ಹುಟ್ಟವ್ರೆ ಇವರು. ತಾತ ಚೆನ್ನಾಗಿದ್ದೀಯಾ? ಮುದ್ದೆ ಉಪ್ಸಾರು ಚೆನ್ನಾಗಿ ಮಿಗಿತ್ತೆ ಬಿಡು. ತೋಟ ದೂರ ಸ್ವಾಮಿ ರಾಮನಗರನೇ ಇರ್ಬೇಕು. ಇವ್ರು ಯಾಕೆ ಚೇಂಜ್ ಮಾಡೋಕೆ ಹೊರಟಿದ್ದಾರೆ? ತಿನ್ಬೇಕಲ್ಲ ಜಮೀನುಗಳು ಹಾಳು ಮಾಡಕ್ಕೆ. ಕಳ್ಳ ಇದ್ದಂಗಿದೆ ನೀನು. ಯಾರು ನೋಡಿದ್ರೆ ಮನೆ ಹಾಳು ಮಾಡ್ಬಿಟ್ಟೆ. ನಮ್ಗೂ ಇರೋರ್ಗು ನೆಮ್ಮದಿ ಕೊಡ್ದೆ ನೀನು. ನೋಡಿ ಹಂಗೋಯ್ತಾನೆ ಕಳ್ಳೋದಂಗೆ. 1000 ಎಕರೆ ಆಯ್ತಾ ಬರೀ ರಾಮನಗರದಲ್ಲಿ ಕೊಡದಿರೋ ಇವರು ಕುಮಾರಸ್ವಾಮಿ ಅವರು ಜಮೀನು ರೈತರು ಮಾರಬಾರ್ದು ಅಂತ ಮಾಡೋರೆ. ಆ ಜಮೀನ್ಗೋಸ್ಕರ ಲೂಟಿ ಹೊಡಿಗೋಸ್ಕರ ಮಾಡ್ತಾ ಇರೋದು ಇದು, ಸುಮ್ನೆ ಅಲ್ಲ ಅದು. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಹೋಗ್ಬಿಡು ಅಂಡ್ರ ಬೇವರ್ಸಿ ಗೊತ್ತಾ? ಅದೇನ್ ಸುಮ್ನೆ ಬಂದ್ಬಿಟ್ಟು ಅವನು ಇದ್ ಮಾಡ್ಬಿಟ್ಟು ಬಡವ್ರ ಬಗರ್ನ ಹಾಳು ಮಾಡಕ್ ಬಂದವ್ರೆ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ಕಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ ಸುಮ್ಕಿದ್ರೆ. ಏನ್ ಬೆಂಗಳೂರು ಹೋಗ್ಬೇಕಾ? ಇಲ್ಲಿಂದ ಬಿಟ್ಬಿಟ್ಟು ಬೆಂಗಳೂರು ಹೋಗ್ಬೇಕಾ? ಇಲ್ಲೇ ಮಾಡಿ ರಾಮನಗರನೇ ಮಾಡ್ಬೇಕು ಅಂದ್ರೆ ಬೆಂಗಳೂರು ಹೋಗಾಯ್ತದ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರ. ಪಂಕ್ಸರ್ಗಳು ಒಂದ್ ಏನಾರ ಒಂದು ವಿಧಾನಸೌಧ ಅದ್ ಕಿತ್ಕೋಬೇಕು ಅಂದ್ರೆ ಬೆಂಗಳೂರು ಹೋಗಕ್ಕಾಯ್ತದ? ಅದಾಗಲ್ಲ. ಸುಮ್ನೆ ರಾಜಕೀಯ ಮಾಡ್ತಾ ಇದಾರೆ ಇವರು ಅಂತ. ರಾಜಕೀಯ ಮಾಡ್ತಾವ್ರಿ ಇವರು. ಕಾಚರ ನನ್ನ ಮಕ್ಕಳು ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ರಾಜಕೀಯ ಮಾಡಕ್ಕೇನೆ ಇವರು ದುಡ್ಡು ಹಂಗಾಮಿ ಹೊಡ್ಕೊಂಡು ತಿನ್ನಕ್ಕೆ ಬಡವ್ರ ಬಗ್ಗೆ ಹಾಳು ಮಾಡಕ್ಕೆ ಇವರು. 1 ಕೋಟಿ ರೂಪಾಯಿ ಜಮೀನು 10 ಕೋಟಿ ಮಾರ್ಬೇಕು ಅವರು. ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. 1 ಕೋಟಿ ರೂಪಾಯಿ ಜಮೀನು 10 ಕೋಟಿ ರೂಪಾಯಿ ಮಾರ್ಬೇಕು ಅವರು. 1000 ಎಕರೆ ಇದೆ ರಾಮನಗರದಲ್ಲಿ, ಬಂದಿದ್ದು ಕೋಟಿ ರೂಪಾಯಿ ಆಯ್ತದೆ. ಅದು ಉದ್ಯಮಿಗಳ ಕರ್ಕೊಂಡ್ ಬಂದ್ಬಿಡ್ತಾರೆ. ಬಂದವ್ರಿಗೆ ಒಳ್ಳೆ ಬುದ್ಧಿ ಹೇಳೋದ್ ಬಿಟ್ಟು ಭ್ರಷ್ಟಾಚಾರದ ಐಡಿಯಾ ಕೊಡ್ತಾ ಇದೆಯಾ? ಇಲ್ಲಿ 1 ಕೋಟಿ ತಗೋವಾಗ 100 ಕೋಟಿ ಮಾರ್ತಾರ ಅವರು. ಅಷ್ಟೇ ವ್ಯತ್ಯಾಸ ಆಯ್ತಾರ. ದುಡ್ಡು ಇಲ್ದವ್ರೆ ಗಿಮಿಕ್ ಕೆಲಸ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ನನ್ನ ಮಕ್ಕಳ ನೀವಿಬ್ರು ಹಿಂಗೆ ಡೌಗಳು ಮಾಡ್ತಾ ಇದ್ರೆ ಗ್ರೈಂಡಿಂಗ್ ಮಿಷಿನ್ ಹಾಕಿ ರುಬ್ಬಿಡ್ತೀನಿ. ಸಾಯಿಸಕ್ಕೆ ಇವ್ರು ಬಂದಿರೋದು, ರೈತರನ್ನ ಹಾಳು ಮಾಡಕ್ಕೆ ಇವ್ರು ಬಂದಿರೋದು, ಉದ್ಧಾರ ಮಾಡಕ್ ಬಂದಿಲ್ಲ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ. ರಾಮನಗರ ಅಂತ ಅಷ್ಟು ಚೆನ್ನಾಗಿದೆ ಹೆಸರು, ಎಲ್ಲರೂ ಆರಾಮಾಗೇ ಇದ್ದೀರಿ. ಈಗ ಯಾಕೆ ಬಂತಿದೆಯಲ್ಲ ಅಂತ ಏನ್ ಬೇಕು ನಮ್ಗೆ ದುಡ್ಡು ಮಾಡಕ್ಕೆ ಅವರು. ಕಚಡ ಕಟ್ರಿ ನಾಯಿ ನನ್ ಮಕ್ಳ. ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿ ನಾನೇ ಹೊಡ್ಕಪ್ಪ. ಎಲ್ಲ ಚಪ್ಪಲಿ ಏನ್ ರಾಜಕೀಯ? ಮಂಡೆ ಕಳ್ಳದೆ ಕೆಲಸ ಇದು. DK ಶಿವಕುಮಾರ್ ಇದು ಬೇಕಿರಲಿಲ್ಲ ನಮ್ಗೆ. ಅಯ್ಯೋ ಏನಂದ್ರೆ ಏನಾಯ್ತು? ಬಡವ್ರ ಬಗ್ರು ಅರ್ಧ ಸೈಡ್ ತಗೊಳಕ್ಕಾಗಲ್ಲ. ಅವ್ರ ಉದ್ಯಮಿಗಳು ಬಂದ್ರೆ ಓಡಿಸ್ತಾರೆ ಮುಂದಕ್ಕೆಲ್ಲ ಆಚೆ ಕಡೆ. ಏನ್ ಮಾಡ್ತೀರಿ? ಈ ಕಾಗೆ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಣೆ. ಯಾವುದೇ ಕಾರಣಕ್ಕೂ ರಾಮನಗರ ಅನ್ನೋ ಹೆಸರು ಚೇಂಜ್ ಆಗಬಾರ್ದು. ಚೇಂಜ್ ಆಗ್ಬಾರ್ದು, ನಮ್ಗೆ ರಾಮನಗರನೇ ಇರ್ಬೇಕು. ಇದೇ ಬಡವ್ರ ಬಗ್ರು ಹಾಳಾಗೋಯ್ತವ್ರೆ. ಅವರಿಂದಾನೇ 1 ರೂಪಾಯಿ ಜಮೀನು ಮಾರ್ಕೊಂಡು ಭಿಕ್ಷೆ ಬೇಡ್ಕೊಂಡು, ಇಲ್ಲ ಅನ್ನ ಭಿಕ್ಷೆ ಬೇಡ್ಕೊಂಡು ಅನ್ನ ತಿನ್ನಕತ್ತದ. ಕೆಲವ್ರಿಗೆ ಹಂಗೆ ಅವಾಗ ಈ ತರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನ್ ಮಾಡೋಣ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.